ಈ ಬಗ್ಗೆ ಮಾತನಾಡೋದಕ್ಕೆ ಚಿಕ್ಕಜಾಜೂರು PSI ಆಗಿರುವಂತಹ ನೇತ್ರಾವತಿ ಮೇಡಮ್ ಅವರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ ಸರ್. ಈಗ ಚಿಕ್ಕಜಾಜೂರಿನಲ್ಲಿ ತುಂಬಾ ಅಕ್ರಮ ಚಟುವಟಿಕೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ರು ಅನ್ನೋ ಆರೋಪಗಳಿತ್ತು. ಈ ನಡುವೆ ಇದೀಗ ನೀವು ಮಾಡ್ತಾ ಇರುವಂತಹ ಒಂದು ಕೆಲಸಗಳಿಗೆ ಜನಸಾಮಾನ್ಯರು ಕೂಡ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಕೆಲವರು ಇಲ್ಲ ನಾವು ತಲೆ ತಿರುಗಿ ಬಿದ್ವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಕೈಗೊಂಡಿರೋ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಸರ್, ಈ ಎಲ್ಲಾ ವಿಚಾರಗಳ ಬಗ್ಗೆ ಇದು ಇಲಾಖೆಯ ಇಂಟರ್ನಲ್ ವಿಚಾರ ಇರೋದ್ರಿಂದ ಈ ಎಲ್ಲಾ ಇಲಾಖೆ ಬಗ್ಗೆ ಮಾನ್ಯ SP ಸಾಹೇಬ್ರು ಕರೆದು ಮಾಹಿತಿ ತಗೊಂಡಿದ್ದಾರೆ. ಸೊ ಮುಂದಿಂದ ಏನೇ ಇದ್ರು ಅವರೇ ಮಾತಾಡ್ತಾರೆ ಸರ್. ಇದು ಮತ್ತೆ ಆಫೀಸರ್ಸ್ ಮತ್ತೆ ಇಲಾಖೆಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ನಾನು ಹೆಚ್ಚು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಸರ್. ಬಟ್ ನಾವ್ ಏನ್ ಮಾಡಿದ್ದೇನೆ ಅದು ನಾನು ಕಾನೂನು ರೀತಿನಲ್ಲೇ ಮಾಡಿದ್ದೇನೆ, ಅದನ್ನಷ್ಟು ಹೇಳಬಲ್ಲೆ. ನಮ್ಮ SP ಸಾಹೇಬ್ರು ಮುಂದುವರೆದು ಇದು ಏನಾದ್ರು ಇದ್ರೆ ಮಾತಾಡ್ತಾರೆ ಸರ್. ನಮ್ಮ ಎಲ್ಲಾ ಮೇಲಾಧಿಕಾರಿಗಳ ಗಮನಕ್ಕಿದೆ ಇದು. ಓಕೆ, ಸದ್ಯಕ್ಕೆ ಮೇಡಮ್ ಈಗ ಜೂಜಾಟ ಜಾಸ್ತಿ ಆಗ್ತಾ ಇದೆ, ನಾವು ನೋಡ್ತಾ ಇದೀವಿ. ಈಗ IPL ಕೂಡ ಬಂತು, ಈ ನಡುವೆ ಜಾತ್ರೆ ಅಂತ ಇದೆ, ಅಲ್ಲೂ ಕೂಡ ಜೂಜಾಟ ನಡೆಯುತ್ತೆ. ಈ ನಡುವೆ ನಿಮ್ಮ ಇಲಾಖೆ ಮುಂದೆ ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳ ಬಗ್ಗೆ ಅಥವಾ ಕೈಗೊಳ್ತಾ ಇರೋ ಕ್ರಮಗಳ ಬಗ್ಗೆ ಹೇಳೋದಾದ್ರೆ? ನಮ್ಮ ಮನೆ SP ಸಾಹೇಬ್ರು ನಮ್ಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ವಿಚಾರದಲ್ಲಿ ಎಷ್ಟು ಸ್ಟ್ರಿಂಜೆಂಟ್ ಆಗಿ ಇರ್ಬೇಕಂತ ಹೇಳಿದಾರೋ ಅದನ್ನ ಅಕ್ಷರಶಃ ಪಾಲನೆ ಮಾಡೋಕೆ ಎಲ್ಲಾ ಎಫರ್ಟ್ ಮಾಡ್ತಾ ಇದ್ದೇವೆ. ಸೊ ಅದೇ ನನಗೆ ಮೇಲಿಂದ ಏನ್ ಆದೇಶಗಳು ಬಂದಿರುತ್ತೆ ಅದನ್ನೇ ನಮ್ಮ ಬೀಟ್ ಸಿಬ್ಬಂದಿಗಳಿಗೂ ಕೂಡ ಅವರ ದತ್ತು ಗ್ರಾಮಗಳಲ್ಲಿ ಅದೇ ರೀತಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿ ನಾವು ಆಗಿದ್ದಾಗೆ ಠಾಣೆಯಲ್ಲಿ ನಾವು ರೋಲ್ ಕಾಲ್ಗಳು ತಗೊಂಡಾಗ ನಾನು ಅವ್ರಿಗೆ ನೀಡಿರ್ತೇನೆ. ಸೊ ಆ ಕೆಲಸ ಏನ್ ಅಕ್ಷರಶಃ ಪಾಲನೆ ಮಾಡೋದ್ರಲ್ಲಿ ಮೇಲಾಧಿಕಾರಿಗಳ ಸೂಚನೆಗಳನ್ನ ಆ ದಾರಿನಲ್ಲಿ ನಾವು ಕೂಡ ನಡೀತಾ ಇದೀವಿ. ಅದನ್ನ ಬಿಟ್ಟರೆ ಹೊರತಾಗಿ ಏನಿಲ್ಲ ಸರ್. ಧನ್ಯವಾದಗಳು ಮೇಡಮ್. ನೀವು ಮಾಡಿದಂತಹ ಕೆಲಸವನ್ನ ಈಗ ಜನ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.